ಇವತ್ತು ನಾವೇನು ಈ ಮಠದ ಆವರಣದ ಮುಂದಿನ ಒಂದು ಪ್ಯಾಟಿ ಜಾಗದೊಳಗೆ ಏನು ಕುಡಿಯೇವಲ್ರಿ, ಇದು ಒಂದು ಬರೀ ಜಾತ್ರೆ ಅಲ್ರಿ, ಇದೊಂದು ನಮ್ಮ ಊರಿನ ಒಂದು ಸಂಸ್ಕೃತಿ, ಒಗ್ಗಟ್ಟು, ನಮ್ಮ ಭಕ್ತಿ, ನಮ್ಮ ಪರಂಪರೆ, ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ಇಬ್ಬರು ಸೇರಿ ಒಂದು ಭಾವೈಕ್ಯತೆಯಿಂದ ಮಾಡುವಂಥ ಒಂದು ಜಾತ್ರೆ ಅಂದ್ರೆ ಅದು ನಮ್ಮ ಫಕೀರಸ್ವಾಮಿ ಅಜ್ಜನ ಮಠದಾಗಿರೋ ಒಂದು ಜಾತ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲಾರು ಹೆಂಗದ್ರಿಪ್ಪ ದೋಸ್ತರ, ಗಿಚ್ಚಿ ಗಿರ್ಗಿಲಿ ಅದ್ರಿ ಅಂತ ಅನ್ಕೊಂಡೇನಿ. ಮತ್ತೊಂದು ಧಮ್ಮಾಕ್ ಅದ್ದಾರ, 2ನೇ ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ್ರಿ. ನಮ್ಮ ಜಾತ್ರಾ ಮಹೋತ್ಸವದ 2ನೇ ಲಾಗ್ ಅಂತಂದ್ರೆ ಹೇಳ್ಬೋದ್ರಿ, ಮಹಾರಥೋತ್ಸವದ ಲಾಗ್ ರೀ. ಈ ವಿಡಿಯೋ ಫುಲ್ ಎಂಟರ್ಟೈನ್ಮೆಂಟ್ ಮಜ್ಜಾ ಗಿಚ್ಚಿ ಗಿಲಿಗಿಲಿ ಇರ್ತೈತೆ ರೀ. ವಿಡಿಯೋ ಹೆಂಗೈತೆ ಅಂತ ಲಾಸ್ಟ್ ಒಳಗೆ ಒಂದು ಕಮೆಂಟ್ ಒತ್ತಿ ನೀವು ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ನನಗೆ. ಬರ್ರಿ ಸ್ಟಾರ್ಟ್ ಮಾಡಿಬಿಡೋಣ್ರಿ. ಗೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡ್ರಿ ಹೆಂಗೈತ್ರಿ, ಎಲ್ಲರ ಮಕ್ಕದಾಗ ಉತ್ಸಾಹ ತುಂಬಿ ತುಳಿಕೆ ಆಡಾಕಂದೈತ್ರಿ. ನಮ್ಮ ಎಲ್ಲ ಗೆಳೆಯರು ಮತ್ತು ಎಲ್ಲ ಜನರೊಳಗೆ ತುಂಬಿ ತುಳಿಕೆ ಆಡ್ತೇನೆ ಇರ್ತೈತ್ರಿ. ಉತ್ಸಾಹದ ಉತ್ಸವ ಅಂದ್ರೆ ನಮ್ಮ ಮಹಾರಥೋತ್ಸವ ಅಂತಂದ್ರೆ ಹೇಳ್ಬೋದ್ರಿ. ನಮ್ಮ ಫಕೀರಸ್ವಾಮಿ ಅಜ್ಜನ ಮಠದ ಒಂದು ಅದ್ಭುತವಾದಂಥ ಒಂದು ಜಾತ್ರೆ, ಕಣ್ಮರೆ ಈಗ ನಮ್ಮ ಕಣ್ಣು ಮುಂದೆ ಹೊಳ್ಳಿ ವಾಪಸ್ ಬಂದಿದ್ರಿ. ಈ ಜಾತ್ರೆ ಭಾಳ ವರ್ಷಕ್ಕೊಮ್ಮೆ ಬರಂಗಿಲ್ಲ ರೀ, 1 ವರ್ಷಕ್ಕೊಮ್ಮೆ ಬರ್ತೈತೆ ರೀ. ನೋಡ್ರಿ ನಮ್ಮ ಮಹಾರಥೋತ್ಸವ. ಬರ್ರಿ ಹೋಗೋಣ್ರಿ ಇನ್ನು ಜಾತ್ರೆ ಕಡೆ. ಇಲ್ಲದಾರ ನೋಡ್ರಿ, ಇಲ್ಲೇ ನಮ್ಮ ಮಾಮಾರ್ರಿ ಇವ್ರು ಹೊಟ್ಟೆ ಡುಮ್ ಮಾವ ಅಂತಾನು ಹೇಳಕ್ಕೆ ಇಷ್ಟಪಡ್ತೇವೆ ಇವನ. ನಮ್ಮ ಮಾವ ಹೆಂಗದ ನೋಡ್ರಿ, ಗಿಚ್ಚು ಗಿಲಿಗಿಲ್ಲ ರೀ. ಆ ಸ್ಮೈಲ್ ಒಳಗೆ ಎಲ್ಲ ತೋರಿಸ್ಬಿಡ್ತಾನೆ ರೀ. ಬರ್ರಿ ನೋಡ್ರಿ ನಮ್ಮ ಮಾವನ ಅಂಕರ್ ನೋಡಿದ್ವಿ ರೀ. ಇನ್ನು ಹಂಗೆ ಹೋಗೋಣ ಬರ್ರಿ, ಇನ್ನು ಜಾತ್ರೆ ಕಡೆ ಹೋಗೋ ಮುಂದೆ ಸ್ವಲ್ಪ ಹಂಗೆ ಇಲ್ಲೊಂದ್ರಿ ನಮ್ಮ ಮಾವಾಗ ಫೋಟೋ ಹೊಡಿತಾನಂತಾನೆ ಹೆಂಗೆ ಮಾಡ್ತಾನೆ ನೋಡ್ರಿ. ಈಗ ಹಂಗೆ ಫೋಟೋ ಹೊಡಿತಾನೆ ನಿಲ್ಪ ಅಂತ ನಂದಿದ್ದಕ್ಕೆ ಇವ ಹಿಂಗೆ ನಿಂತು ಬಿಟ್ಟಾನ್ರಿ. ನೋಡ್ರಿ ನಮ್ಮ ಮಾವಾರ್ ನೋಡ್ರಿ ಸ್ಟೈಲ್ ರಾಜಾ ಹುಲಿ ಬಂದಂಗೆ ಬರ್ತಾನೆ ನೋಡ್ರಿ. ಹಂಗೆ ಸೇಮ್ ರಾಜಾ ಹುಲಿನ ಆ ಸ್ಮೈಲ್ ನೋಡ್ರಿ, 70 ವರ್ಷಕ್ಕೊಮ್ಮೆ ಬರೋ ಸ್ಮೈಲ್ ರೀ ಅದು. ಏನಿಲ್ಲ ಇಲ್ಲಿ ನೋಡ್ರಿ, ಹಂಗೆ ದಾರ್ಯಾಗ ಹೋಗೋ ಮುಂದೆ ಹೋರಿ ಹೆಂಗದವ್ರಿ. ಹೋರಿ ಕಡಕ್ ಹೋರಿ ತೋರ್ಸಿನಿ ರೀ ನಿಮಗೆ. ಹೋರಿ ಅಂಕರು ಹೆಂಗದವ ಅಂತಂದು ತಿಳ್ಸಾಕೆ ಮರ್ಯಾಕೆ ಹೋಗ್ಬಿಡ್ರಿ. ಹೋರಿ ಅಂಕರು ಸೈಕ್ ಇದ್ದವ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಇಲ್ಲಿ ಹಂಗೆ ಮಹಾರಥಕ್ಕೆ ಹೋಗೋಕಿನ ಮುಂಚೆಗೆ ಇಲ್ಲೇ ಸಂಧ್ಯಾನ ಮನೆ ಶಿವನಗೌಡ್ರ ರೋಡಿನ ಕಡೆ ಬಂದಿವಿ ನೋಡ್ರಿ. ಗೌಡ್ರ ಮನೆ ಓಣಿ ರೋಡ್ ಕಡೆ ಅಂಕರು ಬಂದಿವ್ರಿ. ಹಂಗೆ ಮಾತಾಡ್ಕೊತಾನೆ ಹಂಗೆ ನಾವು ನಮ್ಮ ಊರಿನ ಆ ಮಹಾರಥದ ವೈಭವ ನೋಡಾಕನ ಅಷ್ಟು ಕಣ್ಣು 2 ಕಣ್ಣು ಸಾಲಂಗಿಲ್ರಿ. ಆ ನಮನಿ ಇರ್ತೈತೆ ರೀ. ಅವನು ನೋಡ್ಬೇಕ್ರಿ, ಸೈಕ್ ಇರ್ತವ್ರಿ. ಎಲ್ಲರೂ ಒಂದು ಇದು ಒಂದು ಅಲಂಕಾರ, ಎಲ್ಲರದು ಒಂದು ಇದು ಮತ್ತು ದೃಶ್ಯಾವಳಿಗಳು ಏನು ಇದು ರೀ. ನೋಡಕ್ಕೆ 2 ಕಣ್ಣು ಸಾಲಂಗಿಲ್ರಿ. ಹಂಗೆ ಅದು ಗುಂಪಲ್ಲಿ ಗೌರಿ ಗಂಗೆ ಐತಲ್ರಿ, ಸೇಮ್ ಆ ಹಾಡು ಏನು ಚಂದಾನೆ ಅಂತಂದು ಆ ಹಾಡಿಗೆ ವರ್ಣನೆ ಮಾಡಿದ್ದೆ ನಮ್ಮ ಊರ ಜಾತ್ರೆ ನೋಡೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು. ಹೆಂಗೈತೆ ನೋಡ್ರಿ, ಎಲ್ಲರ ಮುಖದಾಗನು ಉತ್ಸಾಹ ತುಂಬಿ ತುಳಿಕೆ ಆಡಕ್ಕೆ ನಿಂತು ಬಿಟ್ಟೈತ್ರಿ ಎಲ್ಲ ಜನರ ಮುಖದಾಗನು. ನಾ ಅದೊಂದು ಹೇಳ್ತೇನೆ ರೀ ನಿಮಗೆ, ಹೊಸ ಕ್ರಿಯೇಟರ್ಸ್ ಯಾರ್ಯಾರು ಅದ್ರಿ ಎಲ್ಲರೂ ಹೆದರಾಕೋಬೇಡ್ರಿ. ಎಲ್ಲ ಎಷ್ಟು ಜನ ಅದಾರಂತಂದು ಕ್ಯಾಮ್ರಾ ಎತ್ತಕ್ಕೆ ಹೆದರಬೇಡ್ರಿ. ನಿಮ್ಮ ಕಾನ್ಸಂಟ್ರೇಟ್ ಏನಿದ್ರು ಕ್ಯಾಮ್ರಾ ಮ್ಯಾಗಿರಲಿ ರೀ ಫೋಕಸ್. ನೀವು ಅತ್ಲಾಗಿತ್ಲಾಗ ಎಲ್ಲಿ ನೋಡಿ ಭಯ ಪಡೋವಂಥ ಒಂದು ಸೀನ್ ಬ್ಯಾಡ್ರಿ. ನೋಡ್ರಿ ಹಂಗೆ ನುಗ್ಗುತ್ತಾ ಎಲ್ಲ ಕಾನ್ಸಂಟ್ರೇಟ್ ಏನೇ ಇದ್ರು ನಮ್ಮ ಕ್ಯಾಮ್ರಾದ ಮ್ಯಾಗ ಇರ್ಬೇಕಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನೋಡ್ರಿ ನಮ್ಮ ಊರಿನ ಹನುಮಪ್ಪ ರೀ, ಹನುಮಪ್ಪನ ವೇಷ ಹಾಕಿ ಬಿಟ್ಟಾರ್ರಿ. ನೋಡ್ರಿ ಹೆಂಗದವ್ರಿ, ಗೊಂಬೆ ರೂಪದಾಗಿರೋ ಇವರು ಮಸ್ತ್ ನೃತ್ಯ ಮಾಡಿದ್ರಿ, ನಮ್ಮನ್ನ ಹಂಗೆ ರಂಜಿಸಿದ್ರಿ. ಏನು ಚಂದ ರೀ ಜಾತ್ರೆ ಅಂದ್ರೆ. ಈ ವೈಭವ ಎಲ್ಲ ಒಂದು ಇದು ಇರ್ತೈತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇದೊಂದು ದೇವ್ರು ರೀ. ನೋಡ್ರಿ ಆ ಒಂದು ವೈಭವ, ಆ ಒಂದು ದೃಶ್ಯ, ಆ ಒಂದು ಎಲ್ಲರ ಮುಖದಾಗೂ ಆ ಒಂದು ಉತ್ಸಾಹ ನೋಡಿದ್ರೆ ಏನು ಎಂಥ ಒಂದು ಮನರಂಜಿಸುವ ಒಂದು ನೃತ್ಯ ಕಲೆಗಳು. ಮತ್ತು ಅಲ್ಲೊಂದು ನೋಡ್ರಿ ಆ ಹುಡುಗನ ಹಾಯ್ ಅಂತ ಮಾಡ್ತಾನೆ ರೀ. ಆ ಒಂದೊಂದು ಮುಗ್ಧತೆ, ಎಲ್ಲರ ಮುಗ್ಧತೆ. ಮತ್ತು ನೋಡ್ರಿ ಎಲ್ಲರೂ ರಾವ್ ಆಗಿರ್ತಾರೆ ರೀ. ಹಂಗೆ ಹಿಂಗೆ ಕ್ಯಾಮ್ರಾ ಹೊಳಿಸ್ಬೇಕಾರೆ ನಮ್ಮ ಮ್ಯಾಗ ಭಾಳ ಫೋಕಸ್ ಇರಂಗಿಲ್ಲ ರೀ. ಏನಿದ್ರು ಫೋಕಸ್ ಆ್ಯಂಡ್ ಇದು ಅಲ್ಲಿ ಇರ್ತೈತೆ ರೀ ರಥದ ಮ್ಯಾಗ. ನಾವು ಹಂಗೆ ರಥ ಜಾಗಬೇಕನ್ನೋದನ್ನ ತೊಗೊಂಡಿರಿ ಹಗ್ಗನ.
ರಥ ಜಗ್ಗು ಮುಂದೆ ಹಂಗೆ ಬರ್ಗ್ನ ನಮ್ಮ ಮಾಮ ಕಂಡ್ರಿ. ನಮ್ಮ ಮಾಮ ಕಂಡುಬಿಟ್ಲೆ ಅವ್ನು ಹಂಗೆ ಬಗಲಾಗ ಕೈ ಹಿಡ್ಕೊಂಡು ಮುಂದೆ ಬಂದೇ ಬಿಟ್ಟರಿ. ಮುಂದೆ ಬಂದುಬಿಟ್ಲೆ ನಮ್ಮ ಅಣ್ಣಂದು ಹೆಂಗೆ ಸ್ಮೈಲ್ ಐತೆ ನೋಡ್ರಿ. ಹಂಗೆ ನೋಡ್ರಿ ಒಂದು ರಥ ಬಂದೇ ಬಿಡ್ತಾರೆ ನಮ್ಮ ಕಡೆ. ಹೌದನ್ರಿ ಇದು ನೃತ್ಯ ಮಾಡೋರು ಒಂದು ನೃತ್ಯ ಕಲೆಗಳು. ಮತ್ತು ಎಲ್ಲರೂ ಮತ್ತು ಏನು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸರಿಯಾದ ಡೈಲಾಗ್ ಅಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಏನು ಹಂಗೆ ಹೇಳಿ 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 ಹೇಳಕ್ಕೆ ಬಾಯಿ ಸಾಲಂಗಿಲ್ಲ, ಬಾಯಿ ಸಾಲಂಗಿಲ್ಲ, ಮಾತಾಡೋಕೆ ಬಾಯಿ ಸಾಲಂಗಿಲ್ಲ, ಕಿವಿ ಕೇಳಕ್ಕೆ ಏನೇನೋ ಅಂತಾರಡ್ರಿ. ಆ ಥರ ಒಂದು ಕಾನ್ಸೆಪ್ಟ್, ಆ ಒಂದು ಗಾದೆ ಮಾತು ಅಂತಾರೆ ರೀ. ಅದು ನನಗೆ ಹೇಳಕ್ಕೆ ಬರೋಲ್ಲ ರೀ. ಏನೇ ಇರಲಿ ರೀ, ಒಟ್ಟು ನಮ್ಮ ಜಾತ್ರೆ ಅಂದ್ರೆ ಎಲ್ಲ ಕಡೆ ಎಲ್ಲರ ಮುಖದಾಗೂ ಉತ್ಸಾಹ ತುಂಬಿ ತುಳಿಕಾಡ್ತಿರ್ತೈತಿ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನಮ್ಮ ಉತ್ತರ ಕರ್ನಾಟಕದ ಜಾತ್ರೆಗಳು ಅಂದ್ರೆ ಹಿಂಗೆ ರೀ. ಅದು ನಮ್ಮ ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಮಂದಿ ಅಂದ್ರೆ ರೀ ನಾವು ಹಿಂಗೆ ರೀ. ಹುಬ್ಳಿ ಕಡೆ ಮಂದಿ ನೋಡ್ರಿ ಹಂಗೆ ಇನ್ನೂ ಹೆಂಗೆ ಆಗ್ಯಾರ ರೀ. ಗೊಂಬಿ ಹತ್ರ ಬಂದೇ ಬಿಟ್ನಿ ರೀ. ಹಂಗೆ ಹತ್ರ ಬಂದಂಗೆ ನಾವು ಇದು ಈ ಕಡೆ ಸ್ಮೈಲ್ ಮಾಡೋಣ ಅಂತ ಇಲ್ಲಿ ಬಂದೆ ರೀ. ನೋಡ್ರಿ ಇವ್ರು ಹೆಂಗದಾರ ರೀ, ಇವ್ರು ಕಾಕಾಗಳು. ಹೌದ್ರಿ ಇವ್ರು ನೋಡ್ರಿ. ಇಲ್ಲಿ ಹುಡುಗರು ಹಂಗೆ ರಾಣೆಬೆನ್ನೂರ್ಕರ್ ರಾಜ ಅಂತಂದು ಅವರು ಒಂದು ಸಂಭ್ರಮದಿಂದ ಜಾತ್ರೆನ ಗಿಲಿಗಿಲಿ ಹಂಗೆ ಆಚರಿಸಾಕಂತಾರೆ ರೀ. ಈ ಕಡೆ ನಮ್ಮ ಡ್ಯಾನ್ಸ್ ಇದು ಒಂದು ಗೊಂಬಿ ವೇಷ ಹಾಕ್ದಂತಾರೆ, ಸತಿಗೆ ನೃತ್ಯ ಮಾಡಾಕಂತಾರೆ ರೀ. ಏನು ಚಂದ ಇಂಥ ಕಲಾವೈಭವ ನೋಡೋಕೆ ಒಂದು ರೀತಿ ಎರಡು ಕಣ್ಣು ಸಾಲಂಗಿಲ್ಲ ಅಂತಂದ್ರೆ ಹೇಳ್ಬೋದು ರೀ. 4 ಕಣ್ಣು ಹಾಕೋಬೇಕು ರೀ. 4 ಕಣ್ಣು ಅಂದ್ರೆ 4 ಯಾರು ಚಸ್ಮಾ ಇದ್ದಾರೆ ಹಾಕ್ಕೊಂಬಿಡ್ರಿ. ಸುಮ್ಮನೆ ಚಸ್ಮಾ ಹಾಕ್ಕೊಂಡು ನೋಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಏನು ಚಂದ ನೃತ್ಯ ಮಾಡ್ತಾರೆ ನೋಡ್ರಿ. ಅದು ಜಾತ್ರೆ ಒಳಗೆ ಎಲ್ಲರೂ ಒಂದು ಸಂಭಾಳಿಸೋ ಒಂದು ದೊಡ್ಡ ಹಿರಿಯರದು ಒಂದು ಮೇಲುಗೈ ಅಂತಲೇ ಹೇಳ್ಬೋದು ರೀ. ಮತ್ತು ಎಲ್ಲ ಪೊಲೀಸರು ಅವರು ತಮ್ಮ ಕಾರ್ಯನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅಂತಂದ್ರೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಏನು ಚಂದ ಎಲ್ಲರನ್ನೂ ಈ ಕಡೆ ಸೈಡ್ ಸರಿಸೋದು, ರಥ ಬರಬೇಕಾದ್ರೆ ಎಲ್ಲರನ್ನೂ ಇದು ಮಾಡೋದು, ಒಂದು ಅಂದ್ರೆ ಕಣ್ಣಾಗ ಧೂಳು ಹೋಗ್ಲಿಲ್ದಂಗೆ ನೋಡ್ಕೊತಾರ ಅಂತಾರಲ್ಲ, ಅದು ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಅದ್ರ ಪೊಲೀಸರು ಎಲ್ಲರೂ ಚೊಕ್ಕ ಹಿರಿಯರು ಎಲ್ಲರೂ ಒಂದು ಮುಂದೆ ನಿಂತು ನಡೆಸಿ ಕೊಡುವಂಥ ಒಂದು ಜಾತ್ರೆ ಅಂದರೆ ಅದು ನಮ್ಮ ಸಂಶಿ ಜಾತ್ರೆ ಅಂತಂದು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಮತ್ತು ಹಂಗೆ ನೋಡ್ರಿ ಬೆವತ್ತು ಇದು ಮಾಡಾಕಂತಂದ್ರೆ ಹಂಗೆ ತಿರುಗಿಸಿನ ರೀ. ಮತ್ತು ಇಲ್ಲಿ ನಮ್ಮ ಮಾಮಾರು ಬಂದಾರ ನೋಡ್ರಿ. ನಮ್ಮ ಮಾಮಾರು ಫುಲ್ ಎಂಟರ್ಟೈನ್ಮೆಂಟ್ಲಿಂತ ಗಿಲಿಗಿಲಿ ಹೆಂಗೆ ಸ್ಮೈಲ್ ಮಾಡಾಕಂತ ಬಿಟ್ಟಾರ್ರಿ. ಈ ಜಾತ್ರೆ ನಮಗೆ ಬರೇ ಹಬ್ಬ ಅಲ್ರಿ, ಇದು ನಮ್ಮ ಒಂದು ಸನಾತನ ಸಂಸ್ಕೃತಿ ಅಂತಲೇ ಹೇಳ್ಬೋದು ರೀ. ಈ ರಥ ಹೇಳಿದ್ರೆ ನಮ್ಮ ದೇವ್ರ ಕೃಪೆ ಸಿಗ್ತೈತಿ. ಮತ್ತು ಎಲ್ಲರಿಗೂ ಮಳೆ ಬೆಳೆ ಚಂದ ಆಕತಿ, ನಮ್ಮೂರು ಚಂದ ಇರ್ತೈತಿ, ಶಾಂತಿಯುತವಾಗಿರ್ತೈತಿ ಅಂತಂದು ಈ ಒಂದು ಇನ್ನೂ ಹಲವಾರು ನಂಬಿಕೆ ರೀತಿಗಳಿಂದಲೇ ಒಂದು ದೇವ್ರನ್ನ ಒಲಿಸ್ಕೊಂಡಂಥ ಒಂದು ಮಹಾರಥೋತ್ಸವದ ಜಾತ್ರೆ ಅಂತಂದು ನಮ್ಮ ಫಕೀರ್ ಸಮೇಜಂದು ಒಂದು ಮಠದೊಂದು ಜಾತ್ರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನಾವು ಏನಾತ ರಥ ಎಳ್ಯಾಕೆ ಒಂದು ಹಗ್ಗ ಹಚ್ಚೇ ಬಿಡನ್ರಿ, ಇನ್ನೂ ಕೈ ಹಚ್ಚೇ ಬಿಡನ್ರಿ ಅಂತಂದು ಕೈ ಹಚ್ಚಿಬಿಟ್ಟು ನೋಡ್ರಿ. ಹಂಗೆ ರಥ ಹಿಂದೈತ್ರಿ, ಮ್ಯಾಗ ಎಲ್ಲರೂ ನಿಂತು ಹಣಿಗೆ ಹಾಕಾಕಂತಾರ್ರಿ. ನಮ್ಮ ರಥೋತ್ಸವಕ್ಕೆ ಮ್ಯಾಗ್ಲಿಂತ್ರ ಕಣ್ಣು ಹಾಕ್ತಾರೆ. ನಾವು ಜಗ್ಗಿದೀವ್ರಿ ಹರ 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 ಮಹಾದೇವ್ ಅಂತಂದು ಒಂದು ಕೈಯಾಗ ಸೆಲ್ಫಿ ಸ್ಟಿಕ್ ಹಿಡ್ದನ್ರಿ, ಒಂದು ಕೈಯಾಗ ಕ್ಯಾಮ್ರಾ, ಇನ್ನೊಂದು ಕೈಯಾಗ ಹಗ್ಗ ನೋಡ್ರಿ. ಎಲ್ಲರೂ ಇಳ್ಯಾಕಂತಾರ್ರಿ. ನಾನು ಹಂಗೆ ನನ್ನ ಕೈ ಏನೋ ಹಚ್ಚೇ ಬಿಟ್ನ ರೀ, ಹರ ಹರ ಮಹಾದೇವ್ ಅಂತಂದು. ನಾವು ಅಷ್ಟೊಂದು ನಮಗೂ ಇದು ಮಾಡಕ್ಕೆ ಬರೋಂಗಿಲ್ಲ ಅಂತಂದು ಕೈ ಬಿಟ್ಬಿಟ್ನ ರೀ ವಾಪಸ್. ಇಲ್ಲ ನೋಡ್ರಿ ನಮ್ಮ ಮಳೆ ನೋಡ್ರಿ, ನಮ್ಮ ಮಳೆ ಹೆಂಗೆ ಜಗ್ತಾನೆ ನೋಡ್ರಿ. ಎಲ್ಲ ಮುಗಿದ್ರೂ ಇನ್ನೂ ಜಗ್ತಾನೆ ರೀ. ಮತ್ತು ಹಂಗೆ ಜಗ್ಗದ ಮಾಡ್ತಾನೆ ರೀ. ನಮ್ಮ ಮಳೆ ಅಂದ್ರೆ ದೊಡ್ಡ ಕಸರತ್ತು ರೀ ಈ ಒಂದು ಫುಲ್ ಜಾತ್ರೆ ಒಳಗೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನಮ್ಮ ಮಳೆ ಜಗ್ಗಿದ್ರೆ ಇದು ರಥ ಮುಂದೆ ಬರಾಕಂತದ ನೋಡ್ರಿ. ಇದು ಹೆಂಗೆ ಜಗ್ತಾನೆ ನೋಡ್ರಿ. ಹಂಗೆ ಐಸ ಅಂತಂದು ಅವು ಅನ್ನೋದು ಕೇಳಬೇಕಿತ್ತು ರೀ ನೀವು ಮಾತಾಡ್ಬೇಕಾರೆ. ಅದೊಂದು ಈ ಕ್ಯಾಮ್ರಾದೊಳಗೆ ವೀಡಿಯೋ ಮಾಡಾಕಂತಾರೆ ಅಂತಂದು
ಇದ್ರಾಗ ಕರೆಕ್ಟಾಗಿ ಕೇಳಿಸೋದಿಲ್ರಿ ಅದು. ಮತ್ತು ಕೈ ಬಿಟ್ಟಿವ್ರಿ ದೋಸ್ತ್ರ, ಹಂಗೆ ಕೈ ಬಿಟ್ಟು ಹಂಗೆ ಈ ಕಡೆ ಸೈಡ್ ಹಂಗೆ ಸರ್ದಿವ್ರಿ. ಸರ್ದು ಬಿಟ್ಲೇನೆ ಇಲ್ಲಿ ಅಣ್ಣಾರು ನೋಡ್ರಿ ಎಲ್ಲರೂ ಫುಲ್ ಗರಂ ಗರಂ, ಒಬ್ಬೊಬ್ರು ಗರಂ ಇದ್ರಿ, ಒಬ್ಬೊಬ್ರು ಸುಖಮ್ ಇದ್ರಿ, ಒಬ್ಬೊಬ್ಬರು ಸಂತೋಷದಿಂದ ಇದ್ರಿ. ಎಲ್ಲರ ನಡುವೆ ನಾವು ಹಂಗೆ ಮತ್ತೊಮ್ಮೆ ಎಂಟ್ರಿ ಕೊಟ್ಟೆ ಬಿಟ್ಟಿವ್ರಿ. ಈ ಕಡೆ ಸೈಡ್ಲಿಂತ್ರ ನೋಡ್ರಿ ಇಲ್ಲಿ ಹುಲಿ ಹೆಬ್ಬುಲಿ ಇವತ್ತೆ. ಈ ಕಡೆ ಒಂದು ಮಂದಿ ಅಣ್ಣ ನೋಡ್ರಿ ಈಗ ಏನಂತಾನ. ಇವತ್ತು ನಾವೇನು ಈ ಮಠದ ಆವರಣದ ಮುಂದಿನ ಒಂದು ಪ್ಯಾಟಿ ಜಾಗದೊಳಗೆ ಏನು ಕುಡಿಯವಲ್ರಿ, ಇದು ಒಂದು ಬರೀ ಜಾತ್ರೆ ಅಲ್ರಿ, ಇದೊಂದು ನಮ್ಮ ಊರಿನ ಒಂದು ಸಂಸ್ಕೃತಿ, ಒಗ್ಗಟ್ಟು, ನಮ್ಮ ಭಕ್ತಿ, ನಮ್ಮ ಪರಂಪರೆ, ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ಇಬ್ಬರು ಸೇರಿ ಒಂದು ಭಾವೈಕ್ಯತೆಯಿಂದ ಮಾಡುವಂಥ ಒಂದು ಜಾತ್ರೆ ಅಂದ್ರೆ ಅದು ನಮ್ಮ ಫಕೀರಸ್ವಾಮಿ ಅಜ್ಜನ ಮಠದಾಗಿರೋ ಒಂದು ಜಾತ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇನ್ನು ಈ ನಮ್ಮ ರಥೋತ್ಸವ ನಮ್ಮ ಜೀವ ರೀ, ನಮ್ಮ ಮುಂದಿನ ಪೀಳಿಗೆನೂ ಇದನ್ನು ಉಳಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನಮ್ಮ ಮುಂದಿನ ಪೀಳಿಗೆ, ಅದರ ಮುಂದಿನ ಪೀಳಿಗೆಗೂ ಗೊತ್ತಾಗ್ಬೇಕು ರೀ ನಮ್ಮ ಜಾತ್ರೆ ಸಂಸ್ಕೃತಿ ಈ ಥರ ಇತ್ತು ಅಂತಂದರೆ ಇದನ್ನು ಯಾರು ಮರೆಯೋಕೆ ಆಗೋದಿಲ್ಲ. ಈ ಒಂದು ದೃಶ್ಯಾವಳಿಗಳನ್ನ ಇದು ನಮ್ಮ ಮೈಂಡ್ನ ಫಿಕ್ಸ್ ಆಗ್ಬಿಟ್ಟಿರ್ತೈತೆ ರೀ, ಈ ಥರ ಇತ್ತು ಈ ಥರ ಇಲ್ಲ ಅಂತಂದು. ಮುಂದಿನ ಎಲ್ಲ ಜನ್ರೇಷನ್ನಾಗ ಚೇಂಜ್ ಆಕೈತಿ, ಆದ್ರೆ ನಾವು ಚೇಂಜ್ ಮಾಡೋಕೆ ಬಿಡಬಾರ್ದು ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕ್ರಿ, ನಾವು ಬೆಳೆಸ್ಬೇಕ್ರಿ, ಮತ್ತು ನಾವು ಹಾರೈಸ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ದೋಸ್ತರ, ನಮ್ಮ ಈ ಒಂದು ಸಂಸ್ಕೃತಿ, ಸನಾತನ ಸಂಸ್ಕೃತಿ ಒಂದು ಜಾತ್ರಾ ಮಹೋತ್ಸವ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡ್ರಿ. ನಾ ಮಾಡಿದ್ದ ಒಂದು ವ್ಲಾಗ್, ಎರಡನೇ ಒಂದು ದಿನದ ಒಂದು ಮಹಾರಥೋತ್ಸವದ ವ್ಲಾಗ್ ವಿಡಿಯೋ ಇಷ್ಟ ಆಗೈತಿ ನಮ್ಮ ಹಂಗೆ ಏನು ಮಾಡೋದು ಬೇಡ್ರಿ ಜಾಸ್ತಿ. ಈ ವಿಡಿಯೋ ನಿಮ್ಗೆ ಪೂರ್ತಿ ಇಷ್ಟ ಆಗೈತಿ ಅಂದ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಮತ್ತೆ ಮೂರನೇ ಒಂದು ವ್ಲಾಗ್ ಬರ್ತೈತೆ ಜಾತ್ರೆ ಇದೆ, ಆ ವಿಡಿಯೋನು ನೋಡಿರಿ ಅಂತ ಇಷ್ಟಪಡ್ತಾರೆ. ಮತ್ತಿನ್ನು ಎಲ್ಲರೂ ಸಿಗೋಣ್ರಿ, ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಒಂದು ಲಾಸ್ಟ್ದೊಂದು ಸೀನ್ ಐತ್ರಿ, ಇಲ್ಲಿ ಅದಾರ ನೋಡ್ರಿ ನಮ್ಮ ಓಣಿ ಗೌಡ್ರು ನೋಡ್ರಿ, ಅವರು ಇಬ್ಬರು ಗೌಡ್ರು, ದೊಡ್ಡ ದೊಡ್ಡ ಗೌಡ್ರು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ ರೀ. ನಮ್ಮ ಸಿದ್ದೇಶ್ವರ ಪ್ಲಾಟಿನ ಗೌಡ್ರು ರೀ, ಹೌದೇನ್ರಿ. ಎಲ್ಲರ ಮುಖದಾಗ ಒಂದು ಸ್ಮೈಲ್. ಶಿಸ್ತು ತಿಂಡಿಲೆ ಜಾತ್ರೆ ಮಾಡಿ ಸುಮಾರು ದಾಣಿ ತಿನ್ನಾಕಂತವ್ರಿ. ಬಂದ ಬಿಟ್ಟನರಿ ಟ್ರೈನ್ ಕಾಕಂಕ್ರು ಇಲ್ಲೇ ಬರ್ತಾನೆ, ಬಂದ ಕಾಕಾನು ಬಂದ ಬಿಟ್ಟ. ತಿಂಡಿಲೆ ಜಾತ್ರೆ ಮಾಡಿ ಮುಂದೆ ಯಜ್ಜ ನೀನು 2 ತಿಂದು ಹೋಗ್ಬಾ ಸುಮಾರು ದಾಣಿ.